ನಮಸ್ತೆ ವೀಕ್ಷಕರೇ, ಇವತ್ತು ಶ್ರೀ ಸಾಯಿ ಸೈಬರ್ನಲ್ಲಿದ್ದೇವೆ. ಇದು ಎ.ವಿ.ಕೆ ಕಾಲೇಜ್ ರೋಡ್, ಇಂಡಿಯನ್ ಬ್ಯಾಂಕ್ ಬ್ಯಾಕ್ ಸೈಡ್ ಇರುವಂಥ ಸೈಬರ್ ಸೆಂಟರ್ ಆಗಿರ್ತದೆ. ಇಲ್ಲಿ ಏನು ಅಂದರೆ ಸ್ವಲ್ಪ ಹೆಚ್ಚಿನ ಮಾಹಿತಿ ಬೇಕಿತ್ತು, ಹಂಗಾಗಿ ನಾವು ಇವತ್ತು ಈ ಸೈಬರ್ನ ವಿಸಿಟ್ ಮಾಡಿತ್ತು. ಇದರಲ್ಲಿ ಏನಂದರೆ ನಮ್ಮಂಥ ಯುವಕರಿಗೋಸ್ಕರ ಮೋದಿ ಸ್ಕೀಮ್ PM ವಿಶ್ವಕರ್ಮ ಯೋಜನೆಯಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿಸಲು ಗೌರ್ಮೆಂಟಿಂದ ಕೆಲವಾರು ಸ್ಕೀಮ್ಗಳನ್ನು ಬಿಟ್ಟಿದೆ. ಆ ಸ್ಕೀಮ್ನ ಹೇಗೆ ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ವಿಚಾರಿಸೋಕ್ಕೆ ಅಂತೇಳಿ ಶ್ರೀ ಸಾಯಿ ಸೈಬರ್ ಸೆಂಟರ್ನಲ್ಲಿ ವರ್ಕ್ ಮಾಡ್ತಿರುವ ಯೋಗೇಶ್ ಅವ್ರ ಹತ್ರ ಕೆಲವು ಮಾಹಿತಿಗಳನ್ನು ಪಡ್ಕೊಂಡು ಯುವಕರಿಗೆ ಯೂಸ್ ಆಗಲಿ ಅಂತೇಳಿ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಸರ್ ನಮಸ್ತೆ. ಸರ್, ಇದು PM ವಿಶ್ವಕರ್ಮ ಅಂದರೆ ಏನು, ಇದು ಯಾವ ಥರ ಸ್ಕೀಮು, ಯಾವ ಥರ ಅಪ್ಲೈ ಮಾಡೋದು, ಇದು ಉದ್ಯೋಗ ಯುವಕರಿಗೆ ಈಗ ನಿರುದ್ಯೋಗಿಗಳಿದ್ದಾರೆ ಇದರಿಂದ ತುಂಬ ಯೂಸ್ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ದಾರೆ. ಇದರಿಂದ ಯಾವ ಥರ ನಾವು ಯೂಸ್ ತಗೊಳ್ಳೋದು ಅಂತ ಹೇಳಿ ಸ್ವಲ್ಪ ಹೇಳ್ತೀರಾ ಸರ್ ಇವತ್ತು? ಇದು ಒಂದು ಬೆನಿಫಿಟ್ ಸ್ಕೀಮೇ PM ವಿಶ್ವಕರ್ಮ ಅಂದರೆ. ಓಕೆ. ಅಂದರೆ ಪ್ರಧಾನಮಂತ್ರಿ ಇದು ಮೋದಿ ಅವರಿಂದ ಸ್ಥಾಪಿತವಾದ ಒಂದು ಸ್ಕೀಮ್ ಇದು. ಸೊ ಇದರಿಂದ ಏನಪ್ಪ ಬೆನಿಫಿಟ್ ಅಂದರೆ, ಈಗ ಯಾರು ಕೆಲಸ ಇಲ್ಲದೆ ಮನೆದ ಅಲಿತೇ ಇರ್ತಕ್ಕಂಥ ಇವರಿರ್ಬೋದು, ಅಥವಾ ಮನೆಯಲ್ಲಿ ಕೂತು ಕಾಲಹರಣ ಮಾಡಿರ್ತಕ್ಕಂಥ ಹೆಂಗಸುಗಳಾಗ್ಬೋದು, ಈ ಥರ, ಮತ್ತು ಸುಮ್ಮನೆ ಏನು ಕೆಲಸ ಇಲ್ಲದೆ ಬೀದಿ ತಿರುಗೋ ಹುಡುಗರಿಗಾಗ್ಬೋದು, ಈ ಥರದಕ್ಕೋಸ್ಕರ ಬೆನಿಫಿಟ್ ಆಗಲಿ ಅಂತ ಮೋದಿ ಅವರು ಸ್ಕೀಮ್ ತರ್ತಾರೆ. ಸೊ ವಿಶ್ವಕರ್ಮದಲ್ಲಿ ಹಲವಾರು ರೀತಿಯ ವರ್ಕ್ಗಳು ಬರ್ತವೆ. ಬಟ್ಟೆ ಹೊಲಿಯೋದು ಇರ್ಬೋದು, ಮತ್ತು ಗಾರೆ ಕೆಲಸ, ಮರದ ಕೆಲಸ, ಪೇಂಟಿಂಗು, ಕಟಿಂಗ್ ಮಾಡೋದು, ಈ ಥರ ಹಲವಾರು ಸ್ಕೀಮ್ಗಳು ಬರ್ತವೆ. ಸೊ ಅದರಲ್ಲಿ ನೀವು ಯಾವ ಸ್ಕೀಮಿಗೆ ನೀವು ಅಪ್ಲಿಕೇಶನ್ ಹಾಕ್ತೀರಾ ಆ ಸ್ಕೀಮ್ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಮೊದಲು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀವಿ. ನಾವು ಎಲ್ಲ ಕಡೆಯಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. CS ಸೆಂಟ್ರು, ಗ್ರಾಮವನ್ನು, ನಗರಸಭೆ, ಈ ಥರ ಒಂದು CS ಸೆಂಟ್ರ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಇದು ಅಪ್ಲೈ ಮಾಡ್ಬೋದು. ಎಲ್ಲ ಕಡೆಯಲ್ಲಿ ಈ ಸ್ಕೀಮ್ ಕೊಟ್ಟಿಲ್ಲ. ಸೊ ಈ ಅಪ್ಲೈ ಮಾಡ್ಬೇಕಾದ್ರೆ ನೀವು ಹೋಗ್ಬೇಕಾದ್ರೆ, ಸೊ ನೋಡಿ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ. ಸಹ್ಯಾದ್ರಿ ಹಾಸನಲ್ಲಿ ನೀವು ಅಪ್ಲೈ ಮಾಡೋದಾದರೆ ಸಹ್ಯಾದ್ರಿ ಟೆಕ್ಸ್ ಹತ್ರ ಸಹ್ಯಾದ್ರಿ ಸೇವಾ ಕೇಂದ್ರ ಅಂತ ಒಂದಿದೆ, ಅಲ್ಲೊಂದು ಅಪ್ಲೈ ಮಾಡ್ಬೋದು. ಇನ್ನು ಬಸ್ ಸ್ಟ್ಯಾಂಡ್ ಒಳಗೆ, ಸಿಟಿ ಬಸ್ ಸ್ಟ್ಯಾಂಡ್ ಒಳಗೆ ಪುಷ್ಪಗಿರಿ ಅಂತಿದೆ, ಅಲ್ಲೊಂದು ಕಡೆ ಅಪ್ಲೈ ಮಾಡ್ಬೋದು. ಒಂದು 2 ಕಡೆ ಗೊತ್ತು ಅಷ್ಟೇ, ನನಗೆ ಮಿಕ್ಕಿದ್ದು ಗೊತ್ತಿಲ್ಲ. ಸೊ ಅವರು ನಿಯರೆಸ್ಟ್ ಯಾವ್ದಿರುತ್ತೆ ಅಲ್ಲಿ ಅಪ್ಲೈ ಮಾಡ್ಬೋದು. ಇದು ಅಪ್ಲೈ ಮಾಡೋಕೆ ಹೋಗ್ಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು ಅಂತ ಹೇಳ್ತೀವಿ. ನಿಮ್ಮದೊಂದು ಆಧಾರ್ ಕಾರ್ಡು, ಫೋಟೋ, ಬ್ಯಾಂಕ್ ಪಾಸ್ಬುಕ್. ನೋಡಿ ಯಾವ ಬ್ಯಾಂಕ್ ಪಾಸ್ಬುಕ್ ನಿಮಗೆ ಬೆನಿಫಿಟ್ ಇದೆ, ಯಾವ ಬ್ಯಾಂಕಿಂದ ನಿಮಗೆ ಜಾಸ್ತಿ ಇದಿದೆ ಅಂತ ಆ ಬ್ಯಾಂಕಿಂದ ಇದು ಕೊಡಿ. ಮತ್ತು ಪಾನ್ ಕಾರ್ಡ್ ಮೆಸೇಜ್ ಇರಲೇಬೇಕು. ಸೊ ಇಷ್ಟನ್ನು ತಗೊಂಡೋಗ್ಬೇಕು. ಸೊ ನೀವೇ ಹೋಗ್ಬೇಕು, ಯಾರು ಅಪ್ಲಿಕೇಶನ್ ಕ್ಯಾಂಡಿಡೇಟ್ ಇತ್ತು ಅವರೇ ಹೋಗ್ಬೇಕು, ಬೇರೆ ಹೋಗಂಗಿಲ್ಲ. ಯಾಕೆಂದರೆ ಅಲ್ಲಿ ಅಪ್ಡೇಟ್ ತಗೋತಾರೆ. ಸೊ ಮತ್ತು ಮೊಬೈಲ್ ನಂಬರ್ ಕಂಪಲ್ಸರಿ ರೀಚಾರ್ಜ್ ಇರಲೇಬೇಕು, ಯಾಕಂದರೆ 3 OTP ಬರ್ತವೆ. ಸೊ ಅಪ್ಲಿಕೇಶನ್ ಹಾಕಿ ಅವರೊಂದು ನಿಮ್ಮ ಸ್ಲಿಪ್ ಕೊಡ್ತಾರೆ. ಸೊ ಇವು ಅಪ್ಲಿಕೇಶನ್ ಹಾಕಿ ಬಂದು ಆವಾಗಲೇ ಅದು ಟ್ರೈನಿಂಗ್ ಸ್ಟಾರ್ಟ್ ಆಗೋಲ್ಲ, 6 ತಿಂಗಳ ತನಕ ಟೈಮ್ ಇರ್ತಿರುತ್ತೆ. ಸೊ ಈಗ ಇವತ್ತೇ ಅಪ್ಲಿಕೇಶನ್ ಹಾಕಿ ನಾಳೆನೇ ಕರೀತಾರೆ ಅಂತ ತಿಳ್ಕೊಬೇಡಿ. ಸೊ 6 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, 1 ವರ್ಷನಾರ ಆಗ್ಬೋದು, ಒಟ್ಟಿಗೆ ಬರುತ್ತೆ. ಸ್ಕೀಮ್ ಮೋಸ ಇಲ್ಲ. ಸೊ ಅಪ್ಲಿಕೇಶನ್ ಹಾಕಿ ನಿಮ್ಗೊಂದು ಸ್ಲಿಪ್ ಕೊಡ್ತಾರೆ. ಅದು ಅಪ್ಲಿಕೇಶನ್ ಕೊಡ್ತಾರಲ್ಲ, ಅದು ಕಂಪಲ್ಸರಿ ಹುಷಾರಿ ಇಟ್ಕೊಳ್ಳಿ. ಯಾಕಂದರೆ ಮುಂದೆ ಏನಕ್ಕೆ ಅಂತ ಹೇಳ್ತೀನಿ. ಅಪ್ಲಿಕೇಶನ್ ಹುಷಾರಿ ಇಟ್ಕೋಬೇಕು. ಸೊ ಅಪ್ಲಿಕೇಶನ್ ಹಾಕೋದ್ಮೇಲೆ ನೀವು ಆಮೇಲೆ ಇನ್ನೊಂದು ಹೇಳ್ತೀನಿ. ಮನೆಯಲ್ಲಿ 2 ಜನ 3 ಜನ ಒಂದೇ ಮೋದಿ ಸ್ಕೀಮ್ ಅಪ್ಲಿಕೇಶನ್ ಆಗಿದ್ರೆ ಮೊಬೈಲ್ ನಂಬರು ಆಧಾರ್ ಕಾರ್ಡಲ್ಲಿ ಒಂದೇ ಇರಬಾರ್ದು. ಏನಕ್ಕೆ ಅಂದರೆ ಆ ಮೊಬೈಲ್ ನಂಬರ್ಗೆ ಅವ್ರು ಫೋನ್ ಮಾಡ್ತಾರೆ. ಸೊ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ಇನ್ನೊಂದು ಲಿಂಕ್ ಆದರೆ ತಗೊಳ್ಳಲ್ಲ. ಸೊ ಅದಕ್ಕೋಸ್ಕರ ಆಧಾರ್ ಕಾರ್ಡಲ್ಲಿ ಬೇರೆ ನಂಬರ್ ಇದ್ದರೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು, ಒಂದೇ ಮನೆಯವರು ಇಲ್ಲಾಂದ್ರೆ ಹಾಕೋಕ್ಕಾಗಲ್ಲ. ಸೊ ಈ ಅಪ್ಲಿಕೇಶನ್ ಹಾಕಿದ್ಮೇಲೆ ನೀವು ಅಪ್ಲಿಕೇಶನ್ನ ಹುಷಾರಿಗೆ ಸೇಫಾಗಿ ಇಟ್ಕೊಳ್ಳಿ ಮನೇಲಿ. ಸೊ ಒಂದು 6 ತಿಂಗಳು ಆದಮೇಲೆ ಒಂದು ಫೋನ್ ಬರುತ್ತೆ. ಸೊ ಎಲ್ಲಿಂದ ಫೋನ್ ಬರುತ್ತೆ ಅಂದರೆ, ಮೋದಿ ಅವರು ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಅವರಿಗೋಸ್ಕರ ಒಂದು ಟೀಮ್ ರೆಡಿ ಮಾಡಿರ್ತಾರೆ. ಅಂದರೆ ಹಾಸನಲ್ಲಿ 2-3 ಕಡೆ ಇದೆ. ಒಂದು ಸ್ಟೇಡಿಯಂ ತ ಇದೆ, ಇನ್ನೊಂದು ಇಲ್ಲಿ ಎ.ವಿ.ಕೆ ಕಾಲೇಜ್ ಪಕ್ಕ ಇದು ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇದೆ ಅಂತೆ. ಒಟ್ಟು 3 ಕಡೆ ಇದೆ. ಸೊ ಆ ಥರ ಒಂದು ಬ್ರಾಂಚ್ ಇರುತ್ತೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ನು ಯಾವ ಬ್ರಾಂಚಿಗೆ ಹೋಗಿರುತ್ತೆ ಅವ್ರಿಗೆ ಫೋನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಅಪ್ಲಿಕೇಶನ್ ಹಾಕಿದ್ದೆ, ನಂದು 6 ತಿಂಗಳಾದ್ಮೇಲೆ ಬಂತು. ನಾವು ಗೊತ್ತೆ ನಮ್ಮ ಹತ್ಕೊಂಡೇ ಇದೆ ಅದನ್ನ, ಬಟ್ ಬಂತು. ನನಗೆ ಸ್ಟೇಡಿಯಂ ತ ಕಾಲ್ ಮಾಡಿದ್ರು. ಸೊ ನಾನು ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು, 3 ಫೋಟೋ ತಗೊಂಡೋಗಿದ್ದೆ. ಸೊ 1 ವಾರ ಟ್ರೈನಿಂಗ್ ಕೊಡ್ತಾರೆ. ಸೊ ಬೆಳಿಗ್ಗೆ ಹೋಗ್ಬೇಕಾದ್ರೆ ಹೆಬ್ಬೆಟ್ ಕೊಡಬೇಕು, ಇದೊಂದು ತಿಳ್ಕೊಳ್ಳಿ. ಹೋಗ್ಬೇಕಾದ್ರೆ ಹೆಬ್ಬೆಟ್ ಕಂಪಲ್ಸರಿ ಕೊಡಲೇಬೇಕು. ಮತ್ತು ಅಟೆಂಡೆನ್ಸ್ ತರೋದು, ಮತ್ತು ಬರಬೇಕಾದ್ರೆ ಹೆಬ್ಬೆಟ್ ಕೊಟ್ಟೇ ಬರಬೇಕು. ನೀವು ಒಂದು ದಿವಸ ಹೆಬ್ಬೆಟ್ ಮಿಸ್ ಆದರೂ ಅಟೆಂಡೆನ್ಸ್ ಎಷ್ಟು 40 ಗಂಟೆ ಟೈಮ್ ಏನೋ ಅಟೆಂಡೆನ್ಸ್ ಇರುತ್ತೆ. ಕಂಪಲ್ಸರಿ ಇದ್ದರೆ ಮಾತ್ರ ನಿಮಗೆ ದುಡ್ಡು ಬರೋದು, 4,000 ರೂಪಾಯಿ.
ಈ ಒಂದು ವಾರ ಟ್ರೈನಿಂಗ್ ಕೊಡ್ತಾರಲ್ಲ, ಸೊ ಅಟೆಂಡೆನ್ಸ್ ಕಂಪಲ್ಸರಿ ಇರಬೇಕು. ಜೊತೆಗೆ ಅವರು ನಿಮಗೆ ಮೋಸ ಮಾಡಲ್ಲ. ದಿನಕ್ಕೆ 500 ರೂಪಾಯಿಗೆ ಇಂಥ ದಿವಸಕ್ಕೆ 4 ಸಾವಿರ ದುಡ್ಡು ಕೊಡ್ತಾರೆ. ಸೊ ಒಂದು ವಾರ ಕಂಪ್ಲೀಟ್ ಆಗುತ್ತೆ. ಸೊ ಎಕ್ಸಾಮ್ ಇತ್ತು ಲಾಸ್ಟ್ನೇ ದಿವಸ. ಸೊ ಎಲ್ಲ ಟ್ರೈನಿಂಗ್ ಕೊಟ್ಟು ಎಕ್ಸಾಮ್ ಮಾಡಿಬಿಟ್ಟು ಆಮೇಲೆ ಒಂದು 3 ದಿವಸ ಆದಮೇಲೆ ನಿಮ್ಮ ಅಕೌಂಟಿಗೆ ಯಾವ ಪಾಸ್ಬುಕ್ ಕೊಟ್ಟಿತ್ತು ಆ ಅಕೌಂಟಿಗೆ 4 ಸಾವಿರ ದುಡ್ಡು ಬರುತ್ತೆ. ಇಮಿಡಿಯೇಟ್ಲಿ ಬರುತ್ತೆ 4 ಸಾವಿರ ದುಡ್ಡು. ಆಮೇಲೆ ನಿಮಗೆ ಇನ್ನೊಂದು ಬೆನಿಫಿಟ್ ಅಂದರೆ ನೀವೇನಾದರೂ ಉದ್ಯೋಗ ಮಾಡೋದಕ್ಕೆ ನೀವು ಯಾವ ಅಕೌಂಟಿಗೆ ಕೊಟ್ಟಿರ್ತ ಆ ಅಕೌಂಟಿಂದ ಬ್ಯಾಂಕ್ನವರು ನಿಮ್ಮ ಸಿವಿಲ್ ಸ್ಕೋರ್ ನೋಡ್ಬಿಟ್ಟು ಫೋನ್ ಮಾಡ್ತಾರೆ. ಒಂದು 15 ದಿವಸ ಆಗುತ್ತೆ ಅದು ಬ್ಯಾಂಕಿದ್ದು ಲೋನಿನ ದುಡ್ಡು ಬರೋದು. ಸೊ ಫೋನ್ ಮಾಡ್ತಾರೆ. ಆಗ ನೀವು ನಿಮಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅಂದರೆ ಎಕ್ಸಾಮ್ ಕೊಡ್ತಾರಲ್ಲ ಆಗ ಸರ್ಟಿಫಿಕೇಟ್ ಕೊಡ್ತಾರೆ. ಜೊತೆಗೆ ಒಂದು ಪೋಸ್ಟಿಂದ ಒಂದು ಕಾರ್ಡ್ ಬರುತ್ತೆ. ಆ ಸರ್ಟಿಫಿಕೇಟು ಮತ್ತು ಆ ಕಾರ್ಡು ಎರಡು ಇರಬೇಕು. ಅದನ್ನು ಜೆರಾಕ್ಸ್ ತಗೊಂಡೋಗಿ ನಿಮ್ಮದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಇಷ್ಟನ್ನು ಜೆರಾಕ್ಸ್ ತಗೊಂಡೋಗ್ಬಿಟ್ಟು ಬ್ಯಾಂಕಿಗೆ ಕೊಟ್ಟರೆ ಮತ್ತೇನು ಇದು ಕೇಳ್ತಾರೆ ಅಗ್ರಿಮೆಂಟ್ ಪೇಪರ್ಗಳು. ಇದು 2,500 ರೂಪಾಯಿಂದ ಒಂದು 2,500 ರೂಪಾಯಿಂದ ಅಗ್ರಿಮೆಂಟ್ ಆಯಿತಾ. ಆ 2,500 ರೂಪಾಯಿನ ಅಗ್ರಿಮೆಂಟ್ ಪೇಪರು ಜೊತೆಗೆ ವಿಶ್ವಕರ್ಮ ಸರ್ಟಿಫಿಕೇಟ್ಸು ಮತ್ತು ಐಡೆಂಟಿ ಕಾರ್ಡ್ಸು ಎಲ್ಲ ತಗೊಂಡೋಗಿ ಕೊಟ್ಟರೆ ಸೊ ಒಂದು 2 ದಿವಸ 3 ದಿವಸದೊತ್ತಿಗೆ ನಿಮ್ಮ ಅಕೌಂಟಿಗೆ ಅಮೌಂಟ್ ಬರುತ್ತೆ. ಬಟ್ 1 ಲಕ್ಷ ರೂಪಾಯಿನೂ ಬರೋಲ್ಲ. ಸೊ ನಾನು 1 ಲಕ್ಷ ರೂಪಾಯಿ ಅಪ್ಲೈ ಮಾಡಿದಾಗ 93,750 ರೂಪಾಯಿ ಬಂದಿತ್ತು. ಸೊ ಗೌರ್ಮೆಂಟ್ ನಿಮ್ಮ ಅಕೌಂಟಿಗೆ ಎಷ್ಟು ಸ್ಯಾಂಕ್ಷನ್ ಮಾಡ್ತಾರೋ ಅಷ್ಟು ಅಮೌಂಟು ಬರುತ್ತೆ. ಸೊ ಬಂದಾದಮೇಲೆ ಇನ್ನೊಂದು ತಿಳ್ಕೊಳ್ಳಿ, ಅದನ್ನು ರೀಪೇಮೆಂಟ್ನ ಯಾವ ರೀತಿ ಮಾಡೋದು ಕರೆಕ್ಟಾಗಿ ತಿಳ್ಕೊಳ್ಳಿ. 1 ತಿಂಗಳು ಡ್ಯೂ ಆದರೆ ನಿಮಗೆ ಸಬ್ಸಿಡಿ ಅಂತ ಬರುತ್ತೆ. ಆ ಸಬ್ಸಿಡಿ ಮಿಸ್ ಆಗುತ್ತೆ ಮತ್ತು ಪೆನಾಲ್ಟಿ ಬೀಳುತ್ತೆ. ಏನಾಗುತ್ತೆ ಅಂದರೆ ಫಸ್ಟು ನೀವು ಬ್ಯಾಂಕ್ನವ್ರ ಹತ್ರವ ಇದೊಂದು ತಿಳ್ಕೊಳ್ಳಿ, ಏಕೆಂದರೆ ಅವ್ರು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡೋಲ್ಲ ಬ್ಯಾಂಕವರು. ಏನಕ್ಕೆ ಅಂದರೆ ಫಸ್ಟ್ ನಿಮಗೆ ಸ್ಟ್ರಿಕ್ಟಾಗಿ ಕೇಳಿ, ಸರ್ ಎಷ್ಟು ಅಮೌಂಟ್ನ ಪೇ ಮಾಡಬೇಕು ಸೊ ಅಂತವ. ಅವರು ಅಷ್ಟು ಅಮೌಂಟ್ನ ನಿಮ್ಮ ಅಕೌಂಟಿಗೆ ಕಟ್ಟಾಗಂಗೆ ಪೇಮೆಂಟ್ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಕಟ್ಟಾಗುತ್ತೆ. ಅವರನ್ನ ಕಡಿಮೆ ಇದಾಗ್ಬಿಟ್ಟು ನೀವೇನಾದ್ರು ಅವರನ್ನ ಅಮೌಂಟನ್ನು ಕಡಿಮೆ ಕಟ್ಟಾಗಂಗೆ ಮಾಡಿದರೆ ಮತ್ತೆ ಓಲ್ಡು ಅಂತ ಹಂಗೆ ಬರುತ್ತೆ. ಅದಕ್ಕೆ ನೀವು ಫಸ್ಟು ಅವರ ಹತ್ರ ಎಷ್ಟು ಕಟ್ಟಾಗುತ್ತೆ ಅಂತ ತಿಳ್ಕೊಂಡು ಆಮೇಲೆ ಅಕೌಂಟಿಗೆ ದುಡ್ಡು ಹಾಕಿ. ಒಟ್ಟು 18 ತಿಂಗಳು ಕೊಡ್ತಾರೆ ಕಟ್ಟೋಕ್ಕೆ, ತಿಂಗಳ. ಸೊ ತಿಂಗಳಿಗೆ ಅವರು ಅಮೌಂಟಿನ ಮೇಲೆ ಅಕ್ಸೆಪ್ಟ್ ಪೇಮೆಂಟ್ ಮಾಡ್ತಾರೆ ಎಷ್ಟು ಕಟ್ಟಾಗುತ್ತೆ ಅಂತ. ಸೊ ನಾನು ಒಂದು 93,000 ಚಿಲ್ಲರೆ ಬಂದಿತ್ತು. ಸೊ 5,800 ರೂಪಾಯಿ ಈಗ ಆಲ್ರೆಡಿ ನಮ್ಮದು ಇನ್ನು 10 ತಿಂಗಳೈತೆ, 8 ತಿಂಗಳು ಕಟ್ಟಾಗಿದೆ. ಸೊ ಈ ಥರ ಕ್ಲಿಯರ್ ಆದಮೇಲೆ ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಚೆನ್ನಾಗಿದ್ದು ಅವ್ರಿಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಆದರೆ 1 ಲಕ್ಷ ರೂಪಾಯಿ ಆದಮೇಲೆ ಮತ್ತೆ 2 ಲಕ್ಷ ರೂಪಾಯಿ ಕೊಡ್ತಾರೆ. ಅವರು ಕಾಲ್ ಮಾಡ್ತಾರೆ, ಅವರೇ ಬೇಗ ತಗೋಬೋದು. ಬಟ್ ಈ ಫಸ್ಟ್ ಒಂದು ಕಂತ ಕ್ಲೀನಾಗಿ ಕಟ್ಟಿರಬೇಕು. ಸೊ ಇಷ್ಟು ಒಂದು ಸ್ಕೀಮ್ ಇದೆ. ಸೊ ನೋಡಿ, ಈಗ ಅದು ಅಪ್ಲಿಕೇಶನ್ ಯಾವುದು ತಗೊಳ್ತಾ ಇಲ್ಲ. ಸೊ ಮುಂದೆ ಕಾಲ್ ಮಾಡ್ತಾರೆ. ಈಗ ಆಲ್ರೆಡಿ ಮುಗಿದೋಗಿದೆ. ಸೊ ಮತ್ತೆ ಒಂದು ನೆಕ್ಸ್ಟ್ ಬ್ಯಾಚ್ ಮಾಡಿದಾಗ ಈ ಒಂದು ಪ್ರೊಸೀಜರ್ ಮೂಲಕ ಇದೇ ಸ್ಟೆಪ್ಪಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೋದು. ಬೆನಿಫಿಟ್ ಇದೆ, ಯೂಸ್ ಮಾಡ್ತೀವಿ. ಇನ್ನೊಂದು ಡೌಟ್ ಏನಂದ್ರೆ ಇದರ ಜಾತಿ ಮೀಸಲಾತಿ ಆ ಥರ ಎಲ್ಲರೂ ಹಾಕ್ಬೋದು. ನಾನು ಮುಂಚೆ ಹಂಗೆ ತಿಳ್ಕೊಂಡಿದ್ದೆ ವಿಶ್ವಕರ್ಮ ಅಂದರೆ ಕಾರ್ಪೆಂಟ್ರು ಮಾತ್ರ ಹಾಕ್ಬೋದು ಅಂತ. ಬಟ್ ಇದು ಆ ಥರ ಅಂದರೆ ಆ ಜಾತಿ ಬೇಕಾದ್ರೆ ಹಾಕ್ಬೋದು. ಇದು ಒಂದು ಸಮಾಜದ ಒಂದು ಇದ್ದಿದ್ದಂಗೆ, ಜಾತಿ ಮತ ಏನಿಲ್ಲ ಇದರಲ್ಲಿ, ಎಲ್ಲ ಒಟ್ಟಿಗೆ ಮೀಸಲಾತಿ ಕೊಟ್ಟಿದ್ದಾರೆ. ಓಕೆ, ನಮಸ್ಕಾರ ವಿಶ್ವಕರ್ಮ. ಥ್ಯಾಂಕ್ ಯು ಸರ್.